ನಮಸ್ಕಾರ. 2025 ಸಾಲಿನ ಶ್ರೀ KT ವೇಣುಗೋಪಾಲ್ ಕಪಸಮ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಡಿ ಉಮಾಪತಿ ಅವರ ಕಿರು ಪರಿಚಯ. ಕರ್ನಾಟಕ ಸರ್ಕಾರದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕೊಡಮಾಡುವ ವಡ್ಡರ್ಸೆ ರಘುರಾಮ ಶೆಟ್ಟಿ ಸಾಮಾಜಿಕ ನ್ಯಾಯ ಪತ್ರಿಕೋದ್ಯಮ ಪ್ರಶಸ್ತಿಗೆ ಭಾಜನರಾಗಿರುವ ಹಿರಿಯ ಪತ್ರಕರ್ತ ಡಿ ಉಮಾಪತಿ. 1959 ಮಾರ್ಚ್ 18ರಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಜನಿಸಿದ ಉಮಾಪತಿ ಅವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿಯನ್ನು 2ನೇ ರ್ಯಾಂಕ್ನೊಂದಿಗೆ ಪೂರ್ಣಗೊಳಿಸಿರುವರು. ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಸಮೂಹ ಸಂಸ್ಥೆಯ ಕನ್ನಡಪ್ರಭ, ETVಯ ದೆಹಲಿ ಕರೆಸ್ಪಾಂಡೆಂಟ್ ಹೀಗೆ ಆಗಿ 27 ವರ್ಷಗಳ ಪರಿಣಾಮಕಾರಿ ವರದಿಗಳಿಂದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಪಾರ್ಲಿಮೆಂಟ್ ವರದಿ, ಚುನಾವಣಾ ವಿಶ್ಲೇಷಣೆಗಳು, ಸುಪ್ರೀಂ ಕೋರ್ಟ್ಗಳಲ್ಲಿನ ನದಿ ನೀರು ವ್ಯಾಜ್ಯಗಳು, ರಾಷ್ಟ್ರಮಟ್ಟದ ರಾಜಕೀಯ ಬೆಳವಣಿಗೆಗಳು ಮತ್ತು ವಿದೇಶಾಂಗ ಸಚಿವರ ವಿದೇಶ ಪ್ರವಾಸದ ಜೊತೆಗೂಡಿ ರಾಜತಾಂತ್ರಿಕ ವರದಿಗಾರಿಕೆಯಲ್ಲಿ ವಿಶಿಷ್ಟ ಅನುಭವ ಗಳಿಸಿಕೊಂಡವರು. ದೆಹಲಿ ಹಾಗೂ ಬೆಂಗಳೂರಿನ ನಡುವೆ ಓಡಾಡುತ್ತಿರುವ ಉಮಾಪತಿ ಅವರು ಆಂದೋಲನ, ರೈತ ಚಳವಳಿಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಆ ಬಗ್ಗೆ ವಿಜಯ ಕರ್ನಾಟಕ, ಪ್ರಜಾವಾಣಿ, ಸಂಯುಕ್ತ ಕರ್ನಾಟಕ, ವಾರ್ತಾಭಾರತಿ ಮೊದಲಾದ ಪತ್ರಿಕೆಗಳಲ್ಲಿ ಅಂಕಣಗಾರರಾಗಿರುವ ಇವರು ಪ್ರಸ್ತುತ ನ್ಯಾಯಪಥ, ಗೌರಿ ಮೀಡಿಯಾ ಮತ್ತು ಈ ದಿನ ವೆಬ್ ಜನರಲ್ ಸಂದರ್ಶಕ ಸಂಪಾದಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ದೆಹಲಿ ನೋಟ, ಪದಕುಸಿಯೇ ನೆಲವಿಲ್ಲ ಉಮಾಪತಿ ಅವರ ಪ್ರಕಟಿತ ಮಹತ್ವದ ಕೃತಿಗಳು. ಇಂತಹ ಧೀಮಂತ ವ್ಯಕ್ತಿತ್ವದ ಡಿ ಉಮಾಪತಿ ಅವರಿಗೆ ಭವಿಷ್ಯದಲ್ಲಿ ಯಶಸ್ಸನ್ನು ಕೋರುತ್ತಾ 2025 ಸಾಲಿನ ಶ್ರೀ KT ವೇಣುಗೋಪಾಲ್ ಕಪಸಮ ಪ್ರಶಸ್ತಿ ಪ್ರದಾನಿಸಲು ಹರ್ಷಪಡುತ್ತೇವೆ. ವಂದನೆಗಳು. ಅದೇ ಅವರಿಗೆ ಈಗ ಹಿರಿಯ ಪತ್ರಕರ್ತ ಶ್ರೀ ಡಿ ಉಮಾಪತಿ ಅವರಿಗೆ ಪ್ರಶಸ್ತಿ ಪ್ರದಾನ. ಪತ್ರಕರ್ತರ ಸಂಘದ ವತಿಯಿಂದ ಕಳೆದ 6 ವರ್ಷಗಳಿಂದ ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ. ಈ ಸಲದ 7ನೇ ವರ್ಷದ ಈ ಪ್ರಶಸ್ತಿಗೆ ಭಾಜನರಾದ ಶ್ರೀ ಡಿ ಉಮಾಪತಿ ಅವರಿಗೆ ಅಭಿನಂದನೆಗಳು. ಗಣ್ಯರ ಹಸ್ತದಿಂದ ಶ್ರೀ ಡಿ ಉಮಾಪತಿ ಅವರಿಗೆ ಪ್ರಶಸ್ತಿ ಪ್ರದಾನ. ಶ್ರೀ KT ವೇಣುಗೋಪಾಲ್ ಕಪಸಮ ರಾಷ್ಟ್ರೀಯ ಮಾಧ್ಯಮಶ್ರೀ ಪ್ರಶಸ್ತಿ 2025. ಹಾಗೆ ನಮ್ಮ ಸಲಹೆಗಾರರು ಸುರೇಂದ್ರ ಎ ಪೂಜಾರಿ ಅವರು ದಯವಿಟ್ಟು ಈ ಪ್ರಶಸ್ತಿಯೊಂದಿಗೆ ನಗದು 25,000 ನಗದನ್ನು ಕೂಡ ಕನ್ನಡಿಗ ಪತ್ರಕರ್ತರ ಸಂಘ ನೀಡುತ್ತಿದೆ. ಪ್ರಶಸ್ತಿ ಪುರಸ್ಕೃತರಿಗೆ ಮಗದೊಮ್ಮೆ ಅಭಿನಂದನೆಗಳು. KT ವೇಣುಗೋಪಾಲ್ ಕನ್ನಡ ಪತ್ರಕರ್ತ ಸಂಘ ಮಹಾರಾಷ್ಟ್ರ. ಈ ಪ್ರಶಸ್ತಿಯ ಭಾರ ನನ್ನನ್ನು ಬಹಳ ಕುಗ್ಗಿಸಿದೆ. ಅತ್ಯಂತ ವಿನಮ್ರತೆಯಿಂದ ಮತ್ತು ಸಂಕೋಚದಿಂದ ಈ ಪ್ರಶಸ್ತಿನ ತಗೊಂಡಿದ್ದೀನಿ. ನಾನು ಈ ಪ್ರಶಸ್ತಿಗಾಗಿ ನನ್ನ ಸಂಪರ್ಕಿಸಿದಾಗ ನಾನು ನಿಜವಾಗ್ಲೂ ಹೇಳಿದೆ, ಬಹಳ ಸಂಕೋಚದಿಂದ ಹೇಳಿದೆ. ನಾನು
ವಿನಮ್ರತೆಯಿಂದ ಹೇಳಿದೆ, ಅವ್ರಿಗೆ ಅರಿಕೆ ಮಾಡಿಕೊಂಡೆ. ಮೇಡಮ್ ಡಾಕ್ಟರ್ ಸುನೀತಾ ಶೆಟ್ಟಿ ಅವರ ಅಧ್ಯಕ್ಷತೆಯ ಆಯ್ಕೆ ಸಮಿತಿಗೆ ನಾನು ಮನವಿ ಮಾಡಿಕೊಂಡಿದ್ದೆ, ಯಾರಾದರೂ ಯಂಗ್ಸ್ಟರ್ಸ್ಗೆ ಕೊಡಬೇಕು ಪ್ರಶಸ್ತಿಗಳು, ನಿವೃತ್ತಿಯಾಗಿರೋ ಮನುಷ್ಯನಿಗೆ ಕೊಟ್ಟರೆ ಅದಕ್ಕಿಂತ ಹೆಚ್ಚು ಒಬ್ಬ ಯಂಗ್ಸ್ಟರ್ಸ್ಗೆ ಕೊಟ್ಟರೆ ಅವ್ರಿಗೆ ಒಂದು ಸ್ಫೂರ್ತಿ ಬರುತ್ತೆ, ಪ್ರೇರಣೆ ಇರುತ್ತೆ ಕೆಲಸ ಮಾಡೋಕ್ಕೆ ಅಂತ ನಾನು ಕೇಳಿಕೊಂಡೆ. ಆದರೆ ಅದು ತೀರ್ಪುಗಾರರ ಸಮಿತಿಯ ತೀರ್ಮಾನ ಅಂತ ಹೇಳಿದ್ರು, ಹಾಗಾಗಿ ನಾನು ಇದನ್ನು ಒಪ್ಕೊಂಡೆ. ಇಲ್ಲಿ ಹಲವಾರು ನೀವೆಲ್ಲ ಜರ್ನಲಿಸ್ಟ್ಗಳು, ನಾನು ಮುಂಬೈಗೆ ಬರ್ತಿರೋದು 2ನೇ ಸರಿ ಅಷ್ಟೇ. ಡೆಲ್ಲಿನಲ್ಲಿ 30 ವರ್ಷ ಇದ್ದೆ, ಆದರೆ ಮುಂಬೈಗೆ ತುಂಬ ಹಿಂದೆ ಬಂದಿದ್ದು, ಈಗ ಬರ್ತಾಯಿದ್ದೀನಿ. ಮುಂಬೈ ಅಂದ ತಕ್ಷಣ ನನಗೆ ಮುಂಬೈ ಕನ್ನಡಿಗರ ಸಂಘ ನೆನಪಾಗುತ್ತೆ. ಮುಂಬೈ ಕನ್ನಡಿಗರ ಸಂಘ ಎಷ್ಟು ಒಳ್ಳೆ ಕೆಲಸ ಮಾಡ್ತು ಅಂತ ನೆನಪಾಗುತ್ತೆ. ಅದು ವ್ಯಕ್ತಿಗಳೆಲ್ಲ ಸಂಘಟನೆಯಾಗಿ ಮಾಡಿದ ಕೆಲಸಗಳು ನೆನಪಾಗ್ತದೆ. ಆನಂತರ ಇನ್ನೊಂದು ಭಾಳ ಮಹತ್ತರವಾದ ನೆನಪಾಗೋದು ನನಗೆ ಒಡ್ಡರ್ಸೆ ರಘುರಾಮ್ ಶೆಟ್ಟಿ ಅವರು ಜನಶಕ್ತಿಯ ಬೆಳೆ ತೆಗಿತೀನಿ ಅಂತಂದೇಳಿ ಪ್ರಜಾವಾಣಿಯಿಂದ, ಡೆಕ್ಕನ್ ಹೆರಲ್ಡಿಂದ, ಡೆಕ್ಕನ್ ಹೆರಲ್ಡ್ ಮತ್ತು ಪ್ರಜಾವಾಣಿ ಈ ನಾಡಿನ, ಕನ್ನಡ ನಾಡಿನ ಅತ್ಯಂತ ವಿಶ್ವಾಸಾರ್ಹ ಪತ್ರಿಕೆಗಳು. ಈಗ ಕೂಡ ವಾರ್ತಾಭಾರತಿ, ಪ್ರಜಾವಾಣಿ, ಡೆಕ್ಕನ್ ಹೆರಲ್ಡನ್ನೇ ಈಗಲೂ ಕೂಡ ನಾವು ನೆನೆಸ್ಕೋಬೇಕಾಗಿತ್ತು. ಮತ್ತು ಕೆಲವು ಡಿಜಿಟಲ್ ಮೀಡಿಯಾಗಳು. ಜನರಿಗೆ ಸತ್ಯವನ್ನು ಮುಟ್ಟಿಸುವಂಥ ಕೆಲಸ ಪತ್ರಕರ್ತರ ಆದ್ಯ ಕರ್ತವ್ಯ. ಪಕ್ಷಗಳಿಗೆ ವಕ್ತಾರರು ಇರ್ತಾರೆ, ರಾಜಕೀಯ ಪಕ್ಷಗಳಿಗೆ ವಕ್ತಾರರು ಇರ್ತಾರೆ, ಆದರೆ ಜನರ ವಕ್ತಾರರು ಯಾರು? ಹೂ ಇಸ್ ದ ಸ್ಪೋಕ್ಸ್ ಪರ್ಸನ್ ಆಫ್ ಪೀಪಲ್ ಆ್ಯಂಡ್ ದಿ ಸೊಸೈಟಿ ಅಟ್ ಲಾರ್ಜ್, ಆ್ಯಂಡ್ ಹೂ ಇಸ್ ದ ಸ್ಪೋಕ್ಸ್ ಪರ್ಸನ್ ಹೂ ಕ್ಯಾನ್ ಪುಟ್ ಫಾರ್ ದ ಆರ್ಗ್ಯುಮೆಂಟ್ ಆರ್ ಕ್ರೈಸಿಸ್ ಇನ್ ದ ಸೊಸೈಟಿ. ಇಂಥದ್ದೆಲ್ಲ ಹೇಳೋಕ್ಕೆ ಪತ್ರಕರ್ತರು ಬೇಕು, ಮತ್ತು ಸಾಮಾಜಿಕ ಕಳಕಳಿ ಇರುವಂಥ ಪತ್ರಕರ್ತರು ಬೇಕು. ಒಡ್ಡರ್ಸೆ ರಘುರಾಮ್ ಶೆಟ್ಟಿ ಅವರು ಮಂಗಳೂರಿನಲ್ಲಿ ಪತ್ರಿಕೆ, ರಾಜ್ಯ ಮಟ್ಟದ ಒಂದು ಪತ್ರಿಕೆ ಆರಂಭ ಮಾಡುವಂಥ ಒಂದು ದೊಡ್ಡ ಸಾಹಸ ಮಾಡಿದರು. ಆ ಸಾಹಸ ಉಳಿಲಿಲ್ಲ ಅನ್ನೋದು ಭಾಳ ಸಂಕಟದ ಸಂಗತಿ. ಅದು ಉಳಿಲಿಲ್ಲ, ಅದು ಅಳೆದೋಯ್ತು. ಬಟ್ ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿ, ಕರ್ನಾಟಕ ಸರ್ಕಾರ ಒಂದು ಪ್ರಶಸ್ತಿನ ಸ್ಥಾಪನೆ ಮಾಡಿದೆ ಅನ್ನೋದು ತುಂಬ ಸಂತೋಷದ ವಿಚಾರ. ಇಲ್ಲಿ ಪತ್ರಕರ್ತರ ಜೊತೆಗೆ ಅಡ್ವೊಕೇಟ್ಸ್ ಇದ್ದೀರಿ, ತುಂಬ ಹಿರಿಯ ಅಡ್ವೊಕೇಟ್ಸ್ ಇದ್ದೀರಿ, ಮತ್ತು ಬೇರೆ ಬೇರೆ ಪ್ರೊಫೆಷನ್ಸಿಂದ ಇದ್ದೀರಿ. ಈ ಸಭೆ ನೋಡಿದಾಗ ನನಗೆ ಯಾಕೆ ಸಂತೋಷ ಆಗುತ್ತೆ ಅಂದರೆ, ನಾನು ಇಲ್ಲಿನ ಖಾಲಿ ಕುರ್ಚಿಗಳು ನೋಡ್ತಾ ಇಲ್ಲ, ತುಂಬಿದ ಕುರ್ಚಿಗಳು ನೋಡಬೇಕು. ಯಾಕೆಂತಂದರೆ ತುಂಬಿದ ಕುರ್ಚಿಗಳು ನೋಡಿದೆ, ಬರೀ ಖಾಲಿ ಕುರ್ಚಿಗಳು ನೋಡಿದ್ರೆ ಹಾಫ್ ಫುಲ್ ಅಥವಾ ಹಾಫ್ ಎಂಟಿ ಅನ್ನೋದೊಂದು ತತ್ವ ಇದೆಯಲ್ಲ, ಹಾಗೆ ಈ ಸಭೆಯಲ್ಲಿ ಈ ಸಭಿಕರ ಮೌಲ್ಯ, ಈ ಸಭಿಕರು ಯಾರ್ಯಾರು ಇದ್ದಾರೆ, ಅದರಲ್ಲಿ ಏನು ರೆಪ್ರೆಸೆಂಟೇಷನ್ ಇದೆ ಸ್ಟೇಜ್ ಮೇಲೆ ಮತ್ತು ಸ್ಟೇಜ್ ಕೆಳಗೆ ಅಂತ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಮಾವೋ ತ್ಸೆ ತುಂಗ್ ತುಂಬ ಹಿಂದೆ ಹಾಫ್ ದಿ ಸ್ಕೈ ಬಿಲಾಂಗ್ಸ್ ಟು ದ ವಿಮೆನ್ ಅಂತ ಹೇಳಿದರು. ಹಾಫ್ ಆಫ್ ದಿ ಸ್ಕೈ ಬಿಲಾಂಗ್ಸ್ ಟು ವಿಮೆನ್ ಅಂತಂದೇಳಿ. ತುಂಬ ಪ್ರಾಚೀನ ಭಾರತದಲ್ಲಿ ಕೂಡ ಮಹಿಳೆಗೆ ಅರ್ಧ ಪಾಲಿತ್ತು, ಅಥವಾ ಅರ್ಧಕ್ಕಿಂತ ಹೆಚ್ಚು ಪಾಲು ಈ ಸೊಸೈಟಿಯ ನಾನಾ ಕ್ಷೇತ್ರಗಳಲ್ಲಿತ್ತು. ಬರ್ತಾ 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 ಯಾಕೆ ಮಹಿಳೆ ಮನೆ ಒಳಗಡೆ ಬಂದಿ ಆಗ್ಬಿಟ್ಲು? ಬರೀ ಕುಟುಂಬ ನಿರ್ವಹಣೆ, ಸಂಸಾರನ ನಿರ್ವಹಿಸುವಂಥದ್ದು, ಮತ್ತು ಆಕೆ ಮನೆ ಒಳಗಡೆ ಮಾಡೋ ಕೆಲಸಕ್ಕೆ ಯಾಕೆ ಬೆಲೆ ಇಲ್ಲ? ಯಾವ ಥರ ಅಂದ್ಕೊಂಡಿದ್ದೀವ ನಾವು? ಗಂಡಸರು ಹೋಗ್ಬಿಟ್ಟು 9 ರಿಂದ 5 ತನಕ ಕೆಲಸ ಮಾಡಿ ಮನೆಗೆ ಬಂದರೆ ಯಾವುದೋ ಯುದ್ಧ ಗೆದ್ದು ಬಂದಿರೋ ಥರ ಮಾಡ್ತೀವಿ. ಆದರೆ ಮಹಿಳೆಯರು, ಅವ್ರಿಗೆ ರಾತ್ರಿ ಆಗೋದೇ ಇಲ್ಲ. ಅವ್ರು ರಾತ್ರಿ ಬೆಳಗಿನ ಜಾವ ಎದ್ದವರು ರಾತ್ರಿ ಗಂಡ ಮಲಗಿದ ನಂತರ, ಮಕ್ಕಳು ಮಲಗಿದ ನಂತರ ಕೂಡ ಕೆಲಸ ಮಾಡ್ತಿರ್ತಾರೆ. ಆ ಕೆಲಸಕ್ಕೆ ನಾವೇನಾದರೂ ಬೆಲೆ ಕಟ್ಟಿದ್ದೀವ? ಸೊ ಆಕೆಯ ದುಡಿಮೆಗೆ ಬೆಲೆ ಕಟ್ಟೋದು ಯಾವಾಗ ಅನ್ನೋ ಪ್ರಶ್ನೆ ಉಳಿಯುತ್ತೆ. ಅದರ ಬಗ್ಗೆ ಈ ಸಮಾಜ ಯೋಚನೆ ಮಾಡಬೇಕಾಗಿ ತುಂಬ ಇದೆ. ಸೊ ಅದರಲ್ಲಿ ಏನಂತಾರೆ, ಈ ಸಭೆಯಲ್ಲಿ ಎಷ್ಟೊಂದು ಜನ ಹೆಣ್ಮಕ್ಳಿದ್ದಾರೆ, ಅದು ಬಹಳ ಖುಷಿಯಾಗೋ ವಿಚಾರ. ಮತ್ತು ಒಬ್ಬ ಟ್ರಾನ್ಸ್ಜೆಂಡರ್ ಇದ್ದಾರೆ, ಅದು ಇನ್ನೂ ಖುಷಿಯಾಗೋ ವಿಚಾರ. ಲೈಂಗಿಕ ಅಲ್ಪಸಂಖ್ಯಾತರಿಗೆ ನಾವು ಯಾವ ರೀತಿ ನೋಡ್ಕೊಂಡು ಬಂದಿದೆ ಸಮಾಜ,
ಮತ್ತು ಅವ್ರ ಬಗ್ಗೆ ನಿಧಾನವಾಗಿ ಆದ್ರೂ ಒಂದು ಅವರ ಪ್ರವೃತ್ತಿ, ಸಮಾಜದ ಪ್ರವೃತ್ತಿ ಸ್ವಲ್ಪನಾದರೂ ಬದಲಾಗ್ತಿರೋದು ಒಂದು ಪಾಸಿಟಿವ್ ಅಂಶ. ಈಗ ಆಮೇಲೆ ಸಭೆ ಮೇಲ್ಗಡೆ, ಸಭೆಯಲ್ಲಿ ವೇದಿಕೆ ಮೇಲಿರುವಂಥ 94 ವರ್ಷದ ಡಾಕ್ಟರ್ ಸುನೀತಾ ಶೆಟ್ಟಿ ಅವರನ್ನು ನೋಡ್ಬಿಟ್ಟು ನನಗೆ ತುಂಬ ಸಂತೋಷ ಆಯಿತು. ಅವ್ರನ್ನ ಭೇಟಿ ಮಾಡಿ ಸಂತೋಷ ಆಯಿತು. ಅವ್ರು ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ. ಮತ್ತು ಇಂಥ ಅವರ ಬಂಟ್ ಸಮಾಜದ ಸರ್ವ ಸದಸ್ಯರ ಸಭೆಯನ್ನು ಬಿಟ್ಟು ಕೂಡ ಇಲ್ಲಿ ಬಂದಿದ್ದಾರೆ ಅಂತಂದರೆ ಅವರು ಒಂದಷ್ಟು ಏನು ಮಿತಿಗಳಿದೆ ನಮಗೆಲ್ಲ, ಅಂಥ ಮಿತಿಗಳನ್ನು ಮೀರಿದಂಥವ್ರು, ಅಂಥ ಗಡಿಗಳನ್ನು ದಾಟದಂಥವ್ರು ಅಂತ ಗೊತ್ತಾಗುತ್ತೆ. ಭಾಳ ಖುಷಿಯಾಯಿತು. ಅದರ ಜೊತೆಗೆ ಭಾಗೀರಥಿ ಮರುಳ್ಯ ಅವರನ್ನು ನಾನು ಹೆಸರಲ್ಲಿ ಮಾತ್ರ ಗೊತ್ತಿತ್ತು. ನಾನು ಇತ್ತೀಚೆಗೆ ಅಸೆಂಬ್ಲಿಗೆ ಹೋಗೋದಿಲ್ಲ. ನಾನು ಸಾಕಷ್ಟು ಕಾಲ ಪಾರ್ಲಿಮೆಂಟ್ ಕವರ್ ಮಾಡಿದ್ದೀನಿ. ರಾಜ್ಯಸಭಾ, ಲೋಕಸಭಾ ಗ್ಯಾಲರಿಗಳಲ್ಲಿ ಕೂತ್ಕೊಂಡು ಲೋಕಸಭೆ ಭಾಳ ಕಡಿಮೆ ಜನರಿಗೆ ಸಿಗೋವಂಥ ಅವಕಾಶ ನನಗೆ ಸಿಕ್ತು. ಅದು ನಾನು ಭಾರಿ ಪ್ರತಿಭಾವಂತ ಅಲ್ಲ. ನಾನು ಅಲ್ಲಿದ್ದೆ. ಒನ್ ಈಸ್ ಅಟ್ ದಿ ರೈಟ್ ಟೈಮ್ ಅಟ್ ದಿ ರೈಟ್ ಪ್ಲೇಸ್ ಅನ್ನೋ ಥರ ನಾನಿದ್ದೆ ಅಷ್ಟೇ. ನಂದೇನೂ ಅಂತ ಮಹತ್ತರವಾದ್ದಿಲ್ಲ. ಭಾಗೀರಥಿಯವರು ಒಂದು ಭಾಳ ನಿರ್ಲಕ್ಷಿಸಲ್ಪಟ್ಟ ಸಮುದಾಯಕ್ಕೆ ಸೇರಿದವರಾಗಿ, ಆಮೇಲೆ ಇಡೀ ಕರ್ನಾಟಕದಲ್ಲಿ ಅವರ ಅತ್ಯಂತ ಕಡಿಮೆ ಆದಾಯದ ಒಬ್ಬ ಜನಪ್ರತಿನಿಧಿಯಾಗಿ ಅವರಿರೋವಂಥದ್ದು ಭಾಳ ಹೆಮ್ಮೆ ವಿಚಾರ, ಭಾಳ ಹೊಗಳುವಂಥ ವಿಚಾರ. ಬಹಳ ಸಂತೋಷ ಆಯಿತು ಮೇಡಮ್ ನಿಮ್ಮನ್ನು ನೋಡ್ಬಿಟ್ಟು. ಮತ್ತು ಆಯಿಷಾ ಖಾನಮ್ ಇನ್ನೊಬ್ಬರು ವೇದಿಕೆ ಮೇಲಿರುವಂಥ ಹೆಣ್ಮಗಳು. ಸಿ ವಿ ಶುಡ್ ನೆವರ್ ಫರ್ಗೆಟ್ ದಟ್. ಅರ್ಧ ಆಕಾಶ ನಮಗೆ ಕೊಡೋಕ್ಕಾಗಲಿಲ್ಲ, ಅರ್ಧ ಭೂಮಿನೂ ನಾವು ಕೊಟ್ಟಿಲ್ಲ. ಈ ದೇಶದಲ್ಲಿ ರೈತ ಸತ್ತೋದ್ರೆ ಆತನ ಹೆಸರಿಗೆ ಕಾಂಪೆನ್ಸೇಷನ್ ಕೊಡ್ತಾರೆ. ಆದರೆ ರೈತ ಸತ್ತರೆ, ಯಾಕೆಂದರೆ ಭೂಮಿ ಆತನ ಹೆಸರಲ್ಲಿದೆ. ಈ ದೇಶದಲ್ಲಿ ಭೂಮಿ ಒಡೆತನ ಹೆಣ್ಮಕ್ಳ ಹೆಸರಲ್ಲಿ ಎಷ್ಟು ಜನ ಹೆಣ್ಮಕ್ಳ ಹೆಸರಲ್ಲಿ ಇದೆ ಅಂತ ನೋಡಿ ನೀವು. ಹಾರ್ಡ್ಲಿ 5%. ಇಟ್ಸ್ ಎ ಶೇಮ್ ಆನ್ ದಿ ಸೊಸೈಟಿ ದಟ್ ವಿಮೆನ್ ಡೂ ನಾಟ್ ಓನ್ ಲ್ಯಾಂಡ್ ಕೂಡ ಗಂಡಸಿನ ಕೈನಲ್ಲಿದೆ. ಸೊ ಇದು ಪುರುಷ ಪ್ರಧಾನ ಸಮಾಜ ಅನ್ನೋದು ಹೆಜ್ಜೆಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಅಂಥ ಸಮಾಜದಲ್ಲಿ ಆಯಿಷಾ ಖಾನಮ್ ಅವರು ಬರೀ ಮಹಿಳೆ ಅಲ್ಲದೆ ಒಬ್ಬ ಅಲ್ಪಸಂಖ್ಯಾತ ಕೋಮನ್ನು ಪ್ರತಿನಿಧಿಸುವಂಥವ್ರು. ದುಪ್ಪಟ್ಟು ಸಂತೋಷ ಅವರನ್ನು ಕಂಡ್ರೆ. ಯಾಕೆಂದರೆ 2 ಕ್ಷೇತ್ರಗಳನ್ನ ಅವರು ಪ್ರತಿನಿಧಿಸ್ತಾರೆ. ಒಂದು ಮಹಿಳೆ, ಮತ್ತೊಂದು ಕರ್ನಾಟಕ ಪತ್ರಿಕಾ ಅಕಾಡೆಮಿ, ಮೀಡಿಯಾ ಅಕಾಡೆಮಿಯ ಮೊಟ್ಟ ಮೊದಲ ಮಹಿಳಾ ಚೇರ್ಮನ್ ಅವರು. ನಮ್ಗೆ ಅವರು ಆಯ್ಕೆ ಆದಾಗ ತುಂಬ ಸಂತೋಷ ಆಯಿತು. ನಾನು ಕರ್ನಾಟಕದ ವಿದ್ಯಮಾನಗಳನ್ನ ಡೆಲ್ಲಿಯಿಂದ ಗಮನಿಸ್ತಾ ಇದ್ದೆ. 2 ರೀತಿ ನಾವು ಡೆಲ್ಲಿನಲ್ಲಿ ಗಮನಿಸ್ಬೋದು ಕರ್ನಾಟಕನ. ಒಂದು ಪತ್ರಿಕೆಗಳ ಮೂಲಕ ಗ್ರಹಿಸೋದು, ಇನ್ನೊಂದು ಈ ಥರದ ವರದಿಗಾರರ ವರದಿಗಳ ಮೂಲಕ ನಾವು ಕರ್ನಾಟಕವನ್ನು ಗ್ರಹಿಸ್ತಾ ಇದ್ವಿ ಡೆಲ್ಲಿನಲ್ಲಿ ಇದ್ಕೊಂಡು. ಅದರ ಜೊತೆಗೆ ಕರ್ನಾಟಕ ಭವನಕ್ಕೆ ಬರುವಂಥ ಮಂತ್ರಿಗಳು, ಮುಖ್ಯಮಂತ್ರಿ, ಹೋರಾಟಗಾರರು, ಆಂದೋಲನದ ಮುಂಚೂಣಿನಲ್ಲಿರುವಂಥವ್ರು, ರೈತ ನಾಯಕರು, ಪರಿಶಿಷ್ಟ ಜಾತಿಯ ನಾಯಕರು, ಅಲ್ಪಸಂಖ್ಯಾತ ನಾಯಕಿಯರು, ಇಂಥವ್ರ ಜೊತೆ ಒಡನಾಡಿ ನಾವು, ಯಾಕೆಂತಂದರೆ ವರ್ಷಕ್ಕೆ 2 ಸಾರಿ ನಾನು ಹಾರ್ಡ್ಲಿ ಯೂಸ್ ಟು ಕಮ್ ಟು ಕರ್ನಾಟಕ. ಒಂದು 2-3 ಸಾರಿ ಬರೋಕ್ಕಾಗ್ತಿತ್ತು, ರಜಾ ಅಷ್ಟು ಸಿಗ್ತಿರ್ಲಿಲ್ಲಲ್ಲ. ಸೊ 28 ವರ್ಷ ನಾನು ಅಲ್ಲಿ ಕೆಲಸ ಮಾಡಿದೆ. ಸೊ ಕರ್ನಾಟಕನ ಇವ್ರ ಕಣ್ಣುಗಳಿಂದ ನಾವು ಗ್ರಹಿಸ್ತಾ ಇದ್ವಿ. ಸೊ ಆಯಿಷಾ ಅವರು ಮಾಧ್ಯಮ ಅಕಾಡೆಮಿಗೆ ಮುಖ್ಯಸ್ಥರಾದ ಮೇಲೆ ಚಟುವಟಿಕೆಗಳು ತುಂಬ ಹೆಚ್ಚಿನ ಸಂಖ್ಯೆ ಚಟುವಟಿಕೆಗಳು ನಡೀತಿದ್ದಾವೆ ಮತ್ತು ಅರ್ಥಪೂರ್ಣವಾದ ಚಟುವಟಿಕೆಗಳು ನಡೀತದೆ ಅನ್ನೋದು ನನಗೆ ಬಹಳ ಸಂತೋಷ. ಸೊ ಹೀಗೆ ವೇದಿಕೆ ಮೇಲೆ ಇರುವಂಥ ವಿಲ್ಸನ್ ಅವರು ಮತ್ತು ರೋನ್ಸ್ ಬಂಟ್ವಾಳ ಅವರ ನನ್ನ ನಾಯಕತ್ವ, ಸೊ ಇದೆಲ್ಲ ನನಗೆ ಬಹಳ ಖುಷಿಯಾಗಿದೆ. ಬಹಳಷ್ಟು ಜನ ನಿಮ್ಮ ಹೆಸರುಗಳನ್ನ ಹೇಳೋಕ್ಕೆ ನನಗೆ ಆಗ್ತಾ ಇಲ್ಲ. ಆಗಿದ್ದಿದ್ರೆ ಬಹಳ ಸಂತೋಷ ಪಡ್ತಾ ಇದ್ದೆ ನಾನು. ಎಲ್ಲರನ್ನೂ ಹೆಸರಿಡಿದು ಕರಿಬೋದಾದಂಥ ಸಣ್ಣ ಸಭೆ ಇದು, ಆಪ್ತವಾದ ಸಭೆ. ಆದರೂ ನಾನು ಬಹುತೇಕರ ಹೆಸರುಗಳು ಗೊತ್ತಿಲ್ಲ, ಮುಖಗಳು ಗೊತ್ತಿದೆ ಅಂತಂದೇಳಿ ಹೇಳೋಕ್ಕೆ ನಾನು ಭಾಳ ಸಂಕೋಚ ಪಡ್ತೀನಿ. ಈವನ್ ಕರ್ನಾಟಕಕ್ಕೆ ಹೋದಾಗಲೂ ಕೂಡ ಎಷ್ಟೊಂದು ಜನ ನಾನು ಭಾಳ ಪ್ರೀತಿಯಿಂದ ವಿಶ್ವಾಸದಿಂದ ಮಾತಾಡಿಸ್ತಾರೆ. ಆಗಲೂ ನಾನು ಕುಗ್ಗಿ ಹೋಗ್ತೀನಿ. ಯಾಕೆ ಅಂತಂದರೆ ಅವ್ರ ಹೆಸರುಗಳು ನನಗೆ ಪತ್ರಿಕೆಗಳಿಂದ ಎಲ್ಲ ಓದಿರ್ತೀನಿ, ಗೊತ್ತಿರುತ್ತೆ, ಟಿ ವಿನಲ್ಲಿ ಮುಖ ನೋಡಿರ್ತೀನಿ. ಆದರೆ ಅವರೇ ಇವರು ಅಂತ ರಿಲೇಟ್ ಮಾಡೋಕ್ಕಾಗೋದಿಲ್ಲ. ಮತ್ತು ಇವತ್ತು ನನಗೆ ತಾವೆಲ್ಲ ಕೊಟ್ಟಿರೋ ಪ್ರಶಸ್ತಿ ಇದು ಈ ಸಮಾಜಕ್ಕೆ ಸೇರಬೇಕಾದ ಪ್ರಶಸ್ತಿ.
ಇದನ್ನು ನಾನು ಸಮಾಜದ ಪರವಾಗಿ ಮತ್ತು ಪತ್ರಕರ್ತ ಬಂಧುಗಳ ಪರವಾಗಿ ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ. ಮತ್ತು ಈ ಪ್ರಶಸ್ತಿಯ ಬಹುಪಾಲು ನಾನು ಸೇವೆ ಸಲ್ಲಿಸಿದಂಥ ಪತ್ರಿಕೆಗಳು ಕನ್ನಡಪ್ರಭ, ವಿಜಯ ಕರ್ನಾಟಕ, ಪ್ರಜಾವಾಣಿ, ಸ್ವಲ್ಪ ಕಾಲ ETV ಮುಖ್ಯಸ್ಥನಾಗಿ ನಾನು ಹೈದರಾಬಾದಲ್ಲಿದ್ದೆ, ಕನ್ನಡ ಚಾನಲ್ಗೆ ಮುಖ್ಯಸ್ಥನಾಗಿ. ಇವೆಲ್ಲದಕ್ಕೆ ಸಲ್ಲಬೇಕು. ಯಾಕೆಂದರೆ ನನ್ನ ಸಹೋದ್ಯೋಗಿಗಳಿಗೆ ಸಲ್ಲಬೇಕು, ಆಮೇಲೆ ನನ್ನ ಸಂಪಾದಕರಿಗೆ ಸಲ್ಲಬೇಕು, ಮತ್ತು ಈ ಪತ್ರಿಕೆಗಳ ಈ ಸಂಸ್ಥೆಗಳನ್ನ ಯಾರು ಒಡೆತನ ಹೊಂದಿದ್ರೋ ಅವ್ರಿಗೆ ಸಲ್ಲಬೇಕಾದ ಗೌರವ, ಅವ್ರನ್ನೆಲ್ಲ ಈ ಹೊತ್ತಲ್ಲಿ ನಾನು ನೆನೆಸ್ಕೊಳ್ಳೇಬೇಕು. ಅದರಲ್ಲಿ ಇವರೆಲ್ಲರ ಪಾಲಿದೆ, ಅವರೆಲ್ಲರೂ ಕಲಿಸ್ಕೊಟ್ಟ ಪಾಠಗಳಿದೆ ಅಂತ ನಾನು ಅಂದ್ಕೊಳ್ತೀನಿ. ಮೇಡಮ್ ಸುನೀತಾ ಶೆಟ್ಟಿ ಅವರು ಹೇಳ್ತಾ ಇದ್ರು, ಪತ್ರಕರ್ತ ಒಳ್ಳೆಯ ಲೇಖಕನಾಗಿರಬೇಕು ಅಂತ. ಖಂಡಿತವಾಗ್ಲೂ ಒಳ್ಳೆಯ ಆಗಿರಬೇಕು. ಇವತ್ತು ಪತ್ರಿಕೋದ್ಯಮ ಕ್ರೈಸಿಸ್ ಎದುರಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಆಯಿಷಾ ಮೇಡಮ್ ಹೇಳಿದ್ರು. ಒಂದು ಪತ್ರಕರ್ತ ಮೊದಲು ಮನುಷ್ಯನಾಗಿರಬೇಕು, ಏನಾದರೂ ಆಗು, ಮೊದಲು ಮಾನವನಾಗು ಅಂತ ಹೇಳಿದ್ದಾರೆ. ನೀವೆಲ್ಲ ಪತ್ರಕರ್ತರು, ನಿಮಗೆಲ್ಲ ಹಿರಿಯರಿದ್ದೀರಿ, ನಿಮಗೆಲ್ಲ ಹೇಳುವಂಥ ಶಕ್ತಿ ನನಗಿಲ್ಲ. ಇದು ಲೈವ್ ಇದೆ ಅಂತ ಗೊತ್ತಾಯಿತು, ಆದ್ದರಿಂದ ನಾನು ಹೊರಗಡೆ ಇರೋವಂಥ ಯಂಗ್ಸ್ಟರ್ಸ್ಗೆ ಹೇಳ್ತಾ ಇದ್ದೀನಿ, ಮೊದಲು ಮನುಷ್ಯನಾಗಪ್ಪ, ಆಮೇಲೆ ನೀನು ಲೇಖಕನಾಗ್ದೇನೆ ಅಥವಾ ಬರೆಯುವಂಥ ಸ್ಕಿಲ್ ಇಲ್ಲದೇನೆ ಒಬ್ಬ ಪತ್ರಕರ್ತ ಆಗೋಕ್ಕೆ ಸಾಧ್ಯ ಇಲ್ಲ. ಆದಮೇಲಾದರೂ ಅದನ್ನು ಮೈಗೂಡಿಸ್ಕೊಳ್ಬೇಕು. ಸಾಹಿತ್ಯಕ್ಕೂ ಜರ್ನಲಿಸಮ್ಗೂ ಲಿಟ್ರೇಚರ್ಗೂ ಬಹಳ ಅವಿನಾಭಾವವಾದ ಒಂದು ನಂಟು ಇದೆ. ಅದನ್ನು ಬೆಳೆಸ್ಕೋಬೇಕು. ಅದನ್ನು ಬೆಳೆಸ್ಕೊಂಡಷ್ಟು ನಮ್ಮ ಈಗ KT ವೇಣುಗೋಪಾಲ್ ಹೆಸರು ಹೇಳ್ತಾ ಇದ್ರು, ಎಷ್ಟು ಚಂದ ಬರಿತಾ ಇದ್ರು ಅವರು ಅಂತಂದೇಳಿ. ಲ್ಯಾಂಗ್ವೇಜ್ ಇಸ್ ಎ ಸ್ಕಿಲ್, ಅ ಟೂಲ್ ಆಫ್ ಜರ್ನಲಿಸ್ಟ್. ಎ ಜರ್ನಲಿಸ್ಟ್ ಶುಡ್ ಪಾಲಿಶಿಂಗ್ ಇಸ್ ಲ್ಯಾಂಗ್ವೇಜ್. ಅವನ ಲಿಟ್ರರಿ ಸೆನ್ಸಿಬಿಲಿಟೀಸು, ಸಾಹಿತ್ಯದ ಸಂವೇದನೆಗಳು ಹೊಳಪಾಗ್ತಾ ಹೋಗಬೇಕು, ಅದನ್ನು ಹೊಳಪು ಮಾಡ್ತಾ ಹೋಗಬೇಕು. ನನಗೆ ಎಷ್ಟು ಸಮಯ ಇದೆ, ನಾನು ಏನು ಮಾತಾಡಬೇಕು ಅಂತ ನನಗೆ ಅಷ್ಟು ಗೊತ್ತಾ, ಏನು ಮಾತಾಡ್ಬೋದು, ಏನು ಮಾತಾಡಬಾರ್ದು, ಎಷ್ಟು ಸಮಯ ಇದೆ ಅಂತ ನನಗೆ ತಾವು ಹೇಳಿಸ್ಕೊಡ್ಬೇಕು. ಮತ್ತು ನಾನು ಹೇಳುವಂಥ ಕೆಲವು ವಿಚಾರಗಳು ಮತ್ತು ಕೆಲವರಿಗೆ ಪಥ್ಯ ಆಗದೆ ಹೋದರೆ ದಯಮಾಡಿ ಕ್ಷಮಿಸಿ. ನಾನು ಭಿನ್ನ ಮತವನ್ನು ಗೌರವಿಸ್ತೇನೆ. ಆದ್ದರಿಂದ ಕೆಲವು ಮಾತುಗಳನ್ನ ಹೇಳಬೇಕು. ವ್ಯಾಲ್ಯೂಸು ಮತ್ತು ಕ್ರೆಡಿಬಿಲಿಟಿ ಅಂತ ಹೇಳಿದ್ದಾರೆ ಆಯಿಷಾ ಖಾನಮ್ ಅವರು. ವ್ಯಾಲ್ಯೂಸ್ ಮತ್ತು ಕ್ರೆಡಿಬಿಲಿಟಿ ತುಂಬ ಮುಖ್ಯ ಪತ್ರಕರ್ತನಿಗೆ. ಈ ಪತ್ರಕರ್ತ ಈ ವೃತ್ತಿ ಏನಿದೆ ಇದೆ, ಈ ಉದ್ಯಮ ಮತ್ತು ವೃತ್ತಿ ಇದು ಕಾರ್ಪೊರೇಟೈಸ್ ಆಗೋಗಿದೆ. ಈಗ ಬಹುತೇಕ ಪತ್ರಕರ್ತ ಅಥವಾ ಜರ್ನಲಿಸ್ಟ್ಗಳು, ಜರ್ನಲಿಸಮ್ಮು ಏನಾಗಿದೆ ಅಂತಂದರೆ ಸ್ಟೆನೋಗ್ರಫಿಗೂ ಇದಕ್ಕೂ ಹೆಚ್ಚು ವ್ಯತ್ಯಾಸ ಇಲ್ಲ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಈ 90-95% ಇವತ್ತು ನಾವು ಓದ್ತಿರೋ ಸುದ್ದಿ ಅಥವಾ ನೋಡ್ತಿರೋ ಪತ್ರಿಕೆ ಸ್ಟೆನೋಗ್ರಫಿಗಿಂತ ಭಿನ್ನವಾಗಿಲ್ಲ. ಸ್ಟೆನೋಗ್ರಫಿ ನಿಮಗೆ ಗೊತ್ತಿದೆ, ಸ್ಟೆನೋಗ್ರಫಿ ಈಸ್ ಶೀಘ್ರ ಲಿಪಿ ಅಂತ. ಯಾರೋ ಹೇಳಿದ್ದನ್ನು ಬರ್ಕೊಂಡು ಅದನ್ನು ಮತ್ತೆ ನಮ್ಮ ಕಂಪ್ಯೂಟರ್ ಪರದೆ ಮೇಲೆ ಅಥವಾ ಹಾಳೆ ಮೇಲೆ ಅದನ್ನು ವಾಂತಿ ಮಾಡ್ಕೊಳ್ಳೋದು ಅನ್ನೋ ಮಟ್ಟಕ್ಕೆ ಜರ್ನಲಿಸಮ್ ಕುಸಿದೋಗಿದೆ. ಅದು ಬಹಳ ಖೇದ ಸಂಗತಿ. ಅದೇ ರೀತಿ ಬಹಳ ಕಳವಳದ ಸಂಗತಿ ಅಂತಂದರೆ ಕರ್ನಾಟಕದಲ್ಲಿ 2 ವಿಶ್ವವಿದ್ಯಾಲಯಗಳಲ್ಲಿ ಪತ್ರಿಕೋದ್ಯಮಕ್ಕೆ ವಿದ್ಯಾರ್ಥಿಗಳಿಲ್ಲ. ಈ ವರ್ಷ ದಾಖಲೆ ಆಗಿಲ್ಲ. 3 ಜನ ಅಪ್ಲಿಕೇಶನ್ ಹಾಕಿದ್ರು. ನಾವು ಅವ್ರಿಗೋಸ್ಕರ ಹೆಂಗೆ ಒಂದು ಡಿಪಾರ್ಟ್ಮೆಂಟ್ ನಡೆಸಬೇಕು ಅಂತ ಅನ್ನೋದು ಮೈಸೂರಿನ ಮಾನಸ ಗಂಗೋತ್ರಿಯ ಪತ್ರಿಕೋದ್ಯಮ ಮುಖ್ಯಸ್ಥರ ಸಂಕಟ, ವೇದನೆ. ಇದು ನಿಜವಾಗ್ಲೂ ಕಳವಳದ ಸಂಗತಿ. ಯಾಕೆ ಹಿಂಗಾಗಿದೆ ಅಂತಂದರೆ ಅದು ವ್ಯಾಲ್ಯೂಸ್ ಮತ್ತು ಕ್ರೆಡಿಬಿಲಿಟಿ ಕಳ್ಕೊಳ್ತಾ ಇರೋವಂಥ ಒಂದು ದೊಡ್ಡ ಲಕ್ಷಣ. ನಾನು ದೆಹಲಿನಲ್ಲಿ 28 ವರ್ಷ ಕಾಲ ಕೆಲಸ ಮಾಡಿ 28 ವರ್ಷ ಕಾಲ ನಾನು ಬೇರೆ ಬೇರೆ ಪತ್ರಿಕೆಗಳಿಗೆ ಕೆಲಸ ಮಾಡಿದೆ. ಮತ್ತು ಈಗ ನಾನು eedina.com ಅಂತ ಒಂದು ಯೂಟ್ಯೂಬ್ ಚಾನಲ್ ಮತ್ತು ಒಂದು ವೆಬ್ಸೈಟ್, ಅದರ
ಕನ್ಸಲ್ಟಿಂಗ್ ಎಡಿಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. 28 ವರ್ಷ ನಾನು ಕಂಡಿದ್ದೇನು ದೆಹಲಿನಲ್ಲಿ ಅಂತಂದರೆ, ಕರ್ನಾಟಕ ಮತ್ತು ದೆಹಲಿಗೆ ಒಂದು ರೀತಿಯ ರಾಯಭಾರವನ್ನು ಮಾಡುವಂಥ ಕೆಲಸ ಪತ್ರಕರ್ತನಿಗಿರ್ತದೆ. ಅಲ್ಲಿ ನಡೆಯುವಂಥ ಈ ಕೃಷ್ಣ ಕಾವೇರಿ ಮತ್ತು ಮಹದಾಯಿ ಜಲವಿವಾದಗಳು ಮತ್ತು ಸುಪ್ರೀಂ ಕೋರ್ಟಲ್ಲಿ ಕರ್ನಾಟಕದಲ್ಲಿ ಕನ್ನಡ ಪತ್ರಕರ್ತರಿದ್ದಾರೆ. ದೆಹಲಿನಲ್ಲಿ ಒಂದು ಪತ್ರಿಕೆಗೆ ಒಬ್ಬನೇ ಅಂತ, ಅಥವಾ ಒಬ್ಬನೇ ಅಂತ ಹೇಳ್ತಿದ್ದೀನಿ, ಯಾಕೆಂದರೆ ಹೆಣ್ಮಕ್ಳು ಇನ್ನೂ ಬಂದಿಲ್ಲ ಅಲ್ಲಿಗೆ. ಅದು ಕೂಡ ಹಾಗೇನೆ, ಅರ್ಧ ಜಮೀನನ್ನು ಕೂಡ ಬಿಟ್ಕೊಟ್ಟಿಲ್ಲ, ಅರ್ಧ ಆಕಾಶ ಕೊಡೋದಿರಲಿ ನಾವು ಅವರಿಗೆ. ಅಲ್ಲಿ ಎಲ್ಲ ಬ್ಯೂರೋಗಳಿಗೆ, ಪ್ರಜಾವಾಣಿ ಬ್ಯೂರೋನಲ್ಲಿ 9 ಜನ, ಡೆಕ್ಕನ್ ಹೆರಾಲ್ಡ್ಗೆ 9 ಜನ ರಿಪೋರ್ಟರ್ಸ್ ಇರ್ತಾರೆ, ಕನ್ನಡ ಪ್ರಜಾವಾಣಿಗೆ ಒಬ್ಬರೇ ಇರ್ತಾರೆ. ಅದೇ ರೀತಿ ಕನ್ನಡಪ್ರಭ, ಸಂಯುಕ್ತ ಕರ್ನಾಟಕಕ್ಕೆ ಯಾರೂ ಇಲ್ಲ. ಆನಂತರ ವಿಜಯ ಕರ್ನಾಟಕಕ್ಕೆ ಒಬ್ಬರು ಇರ್ತಾರೆ. ಮತ್ತು ಯಾವ ಪತ್ರಿಕೆ, ಉದಯವಾಣಿಗೆ ಯಾರು ಇಲ್ಲ ಅಂತ ಕಾಣುತ್ತೆ. ಅವರ ಜಾಹೀರಾತು ಪ್ರತಿನಿಧಿನೇ ಸುದ್ದಿ ಬರೆದು ಕಳಿಸ್ಕೊಡ್ತಾರೆ. ಅವರು ಅಷ್ಟು ಇಂಪಾರ್ಟೆನ್ಸ್ ಅದಕ್ಕೆ ಕೊಟ್ಟಿಲ್ಲ ಅಂತ ಕಾಣುತ್ತೆ. ಮತ್ತು ಈ ಚಾನೆಲ್ಗಳಿಗೆ ಒಬ್ಬೊಬ್ಬರು ಇದ್ದಾರೆ. ಸೊ ಕರ್ನಾಟಕದ ನಾವು ಉತ್ತರ ಭಾರತವನ್ನು ನಾನು ಕಂಡಿದ್ದು ಒಂದು ಕರ್ನಾಟಕದ ಕಣ್ಣುಗಳಿಂದ. ಉತ್ತರ ಭಾರತವನ್ನು ನಾವು ಉತ್ತರ ಭಾರತದ ರಾಜಕಾರಣ, ಅಲ್ಲಿನ ಜನಜೀವನ, ಸಂಸ್ಕೃತಿ, ಇದನ್ನೆಲ್ಲದನ್ನೂ ಕೂಡ ನಾವು ಕರ್ನಾಟಕದ ಕಣ್ಣಿಂದ ಕಂಡ್ರೆ ವಿ ಕ್ಯಾನ್ ರಿಲೇಟ್. ಮತ್ತು ರೀಡರ್, ಒಬ್ಬ ಓದುಗ, ನಾವು ಬರೆದ ಕಾಪಿನಲ್ಲಿ, ನಾವು ಬರೆದ ವರದಿಗಳಲ್ಲಿ ಅದನ್ನು ಅನುಭವಿಸ್ಬೇಕು, ಆ ಥರ ಬರಿಬೇಕು, ಆ ಥರ ಅದನ್ನು ಪ್ರೆಸೆಂಟ್ ಮಾಡಬೇಕು ಅಂತ ನಾನು ಕಲ್ತಿದ್ದು. ಅದನ್ನು ನಾನು ಮಾಡೋಕ್ಕೆ ಭಾಳ ವಿನಮ್ರವಾಗಿ ಪ್ರಯತ್ನ ಮಾಡಿದೆ. ಉತ್ತರ ಭಾರತದ ಚುನಾವಣೆಗಳು, ಬೇರೆ ಬೇರೆ ರಾಜ್ಯ ಚುನಾವಣೆಗಳನ್ನು ನಾನು ಕವರ್ ಮಾಡಿದೆ. ಅದು ಕವರ್ ಮಾಡಬಾರ್ದು, ಸ್ಟೆನೋಗ್ರಫಿಗಿಂತ ಹೆಚ್ಚಿಂದನ್ನು ನಾವು ನಮ್ಮ ಕಾಪಿಗಳಲ್ಲಿ, ನಮ್ಮ ವರದಿಗಳಲ್ಲಿ ಬರಿಬೇಕು ಅನ್ನೋದನ್ನು ನಾನು ಕಲಿತೆ. ಮತ್ತು ನಾನು ಅದನ್ನು ದಾಟಿಸಿದೆ ಕೂಡ. ಅದಕ್ಕೋಸ್ಕರ 4 ಜನ ಓದಿ ನನ್ನನ್ನು ಇವತ್ತು ನೆನಪು ಮಾಡಿಕೊಂಡ್ರೆ ಅದು ನಾನು ಮಾಡಿದ ಕರ್ತವ್ಯ ಅಷ್ಟೇ ಆಗಿತ್ತು. ಆ ರೀತಿ ಇರಬೇಕು ಅಂತ ನಾನು ಅಂದ್ಕೊಳ್ತೀನಿ. ಆದರೆ ನಾನು ಇವತ್ತು KT ವೇಣುಗೋಪಾಲ್ ಹೆಸರಿನ ಈ ಪ್ರಶಸ್ತಿ ತಗೊಂಡು, ಮತ್ತು ಇವತ್ತು ಪತ್ರಕರ್ತರ ದಿನಾಚರಣೆ ಕೂಡ ಆಚರಿಸಿದ್ದೀವಿ ನಾವು. ಆದ್ದರಿಂದ ಕೆಲವು ಮಾತುಗಳನ್ನ ನಾನು ಹೇಳಲೇಬೇಕು. ಇದು ನಿಮಗೆ ಪಥ್ಯ ಆಗದಿದ್ದರೆ ಕೆಲವರಿಗೆ ದಯಮಾಡಿ ಕ್ಷಮಿಸಿ. ಇವತ್ತು ನಾನು ನೆನೆಸ್ಕೊಳ್ತಾ ಇರೋದು ಜಾರ್ಜ್ ಆರ್ವೆಲ್ ಅಂತ ಒಬ್ಬ BBC ವರದಿಗಾರ ಆಗಿದ್ದರು. ಬಹಳ ಕಾಲ ಪತ್ರಕರ್ತರಾಗಿದ್ದರು ಅವರು. ಜಾರ್ಜ್ ಆರ್ವೆಲ್ಲು ಈ ದೇಶದ ಬಿಹಾರದಲ್ಲಿ ಹುಟ್ಟಿದರು. ಈಸ್ಟ್ ಇಂಡಿಯಾ ಕಂಪನಿ, ಅವರಪ್ಪ ಈಸ್ಟ್ ಇಂಡಿಯಾ ಕಂಪನಿಯ ಎಂಪ್ಲಾಯಿ ಆಗಿದ್ದ. ಸೊ ಆತ ಇಲ್ಲಿ ಹುಟ್ಟಿ ಆನಂತರ BBC ವರದಿಗಾರರಾಗಿ ಲಂಡನ್ನಲ್ಲಿ ಬಹಳ ಕಾಲ ಇದ್ದರು. ಅವರು ಒಂದು ಪುಸ್ತಕ ಬರೀತಾರೆ. ಅದು 1948 1948ರಲ್ಲಿ ಬರೆದಿರೋ ಪುಸ್ತಕ. ಅದರ ಹೆಸರು 1984. ಅದು ಯಾವ ಪರ್ಪಸ್ಸು ಇಲ್ಲದೇ ಅವ್ರು ಏನು ಮಾಡಿದರು, 1948ನ್ನೇ 1984 ಅಂತ ಮಾಡಿದರು. ಜಸ್ಟು ಒಂದು ಕ್ಯಾಮಫ್ಲೋಜ್ ಮಾಡೋಕ್ಕೆ, ಒಂದು ಮಾಸ್ಕ್ ಹೊದಿಸೋಕ್ಕೆ ಆ ಥರ ಮಾಡಿದರು. ಅವರು ಹೇಳಿದ ಕೆಲವು ಮಾತುಗಳನ್ನ ನೆನೆಸ್ಕೊಂಡು ಅದು ಇವತ್ತಿನ ಭಾರತಕ್ಕೆ ಅನ್ವಯಿಸುತ್ತಾ ಅನ್ನೋದನ್ನು ನಾನು ನಿಮಗೆ ಬಿಟ್ಬಿಟ್ಟು ನಾನು ವಿರಮಿಸ್ತೇನೆ. ಆ 4 ಮಾತುಗಳೇನಿದೆ ಅವ್ರು ಹೇಳಿರೋದು: ಸರ್ವವ್ಯಾಪಿ ಠಕ್ಕು ಕಪಟಗಳ ಕಾಲಮಾನದಲ್ಲಿ ಸತ್ಯ ಹೇಳುವುದೊಂದು ಕ್ರಾಂತಿಕಾರಿ ಕ್ರಿಯೆ. ಸರ್ವವ್ಯಾಪಿ ಠಕ್ಕು ಕಪಟಗಳ ಕಾಲಮಾನದಲ್ಲಿ ಸತ್ಯ ಹೇಳುವುದೊಂದು ಕ್ರಾಂತಿಕಾರಿ ಕ್ರಿಯೆ. ಇವತ್ತಿನ ಜರ್ನಲಿಸಮ್ಮು ಇದನ್ನು ಬೇಡುತ್ತೆ. ಅಧಿಕಾರದ ಗುರಿಯು ಅಧಿಕಾರವೇ ಆಗಿದೆ ಅಂತ ಆರ್ವೆಲ್ ಅದರಲ್ಲಿ ಹೇಳ್ತಾರೆ. 1984 ಅನ್ನೋ ಕೃತಿ, 1984 ಅನ್ನೋ ಜಾರ್ಜ್ ಆರ್ವೆಲ್ ಬರೆದಿರೋ ಕೃತಿ ಇದೆಯಲ್ಲ, ಇಟ್ಸ್ ಅ ಡಿಸ್ಟೋಪಿಯನ್ ನಾವೆಲ್. ಡಿಸ್ಟೋಪಿಯನ್ ನಾವೆಲ್ ಅಂತಂದರೆ ಏನು? ಡಿಸ್ಟೋಪಿಯಾ ಇಸ್ ಅ ಗ್ರೀಕ್ ವರ್ಡ್. ಅದು ಡಿಸ್ಟೋಪಿಯಾ ಪದ ಗ್ರೀಕ್ ಮೂಲದ್ದು. ಅದರ ಶಬ್ದಶಃ ಅರ್ಥ ಏನು? ಡಿಸ್ಟೋಪಿಯಾ ಅಂದರೆ ಕೇಡಿನ ಸ್ಥಳ. ಡಿಸ್ಟೋಪಿಯಾ ಈಸ್ ಎಕ್ಸಾಕ್ಟ್ಲಿ ಅಪೋಸಿಟ್ ಆಫ್ ಯೂಟೋಪಿಯಾ. ಯೂಟೋಪಿಯಾ ಅನ್ನೋದು ತುಂಬ ಉತ್ತುಂಗದ ಸ್ಥಿತಿ,
ಕಲ್ಯಾಣ ರಾಜ್ಯದ ಉತ್ತುಂಗ ಸ್ಥಿತಿ ಅಂತಂದು ಹೇಳ್ಬಿಟ್ಟು ನಮಗೆ ಗೊತ್ತಿದೆ. ಯೂಟೋಪಿಯಾ ಅನ್ನೋದು ಕಲ್ಯಾಣ ರಾಜ್ಯದ ಉತ್ತುಂಗ ಸ್ಥಿತಿ. ಸೊ ಡಿಸ್ಟೋಪಿಯಾ, ಯೂಟೋಪಿಯಾ ಇದೆಯಲ್ಲಿ ಇವೆರಡು ಪರಸ್ಪರ ವಿರುದ್ಧಾರ್ಥದ ಪದಗಳು. ಈ ಎಡೆಬಿಡದ ಒಂದು ಪ್ರಚಾರ ಸಮರ, ಅಂದರೆ ಪ್ರಚಾರ ಸಮರ, ಪ್ರಾಪಗ್ಯಾಂಡನ ನಾವು ಕನ್ನಡದಲ್ಲಿ ಪ್ರಚಾರ ಸಮರ ಅಂತ ಕರಿಬಾರದು. ಕಂಟಿನ್ಯೂಸ್ ಆಗಿ ರಿಲೆಂಟ್ಲೆಸ್ ಆಗಿ ನಡೆಯುವಂಥ ಒಂದು ಪ್ರಾಪಗ್ಯಾಂಡನ ಬಿಟ್ಬಿಟ್ಟು ಜನಮಾನಸದ ಮೇಲೆ ಸಾರಾ ಸಗಟು ಬಿಗಿ ಹಿಡಿತ ಸಾಧಿಸುವುದು, ಧರ್ಮಾಂಧರು ಕ್ರೂರಿಗಳು ಆದ ಸರ್ವಾಧಿಕಾರಿಗಳ ಫ್ಯಾಸಿಸ್ಟ್ ಆಡಳಿತ ವ್ಯವಸ್ಥೆಯನ್ನು ವ್ಯರ್ಥಗೊಳಿಸುವ ದುಷ್ಟತನವನ್ನು ಮನರಂಜನೆಯೆಂದು ಭಾವಿಸಿ ನಿಷ್ಕ್ರಿಯವಾಗಿ ವೀಕ್ಷಿಸುವುದು. 1948 ಬರೆದಿದ್ದಂಥ ಮಾತುಗಳಿದು. ಮನರಂಜನೆ ಅಂತ ಭಾವಿಸಿ ನಿಷ್ಕ್ರಿಯವಾಗಿ ಅದನ್ನು ನೋಡೋದು, ಮುಕ್ತ ಚಿಂತನೆಯ ನಿಷೇಧ, ಪ್ರಭುತ್ವದ ನಿರಂತರ ಕಣ್ಗಾವಲು, ಸಾಧಿಸಲು ಸಾಧ್ಯವಿಲ್ಲದ ಗುರಿಯನ್ನು ಜನತೆಯ ಮುಂದೆ ತೂಗುಬಿಟ್ಟು, ಸಾಧಿಸಲು ಸಾಧ್ಯವಿಲ್ಲದ ಗುರಿಯನ್ನು ಜನತೆಯ ಮುಂದೆ ತೂಗುಬಿಟ್ಟು ಅದನ್ನು ವೈಭವೀಕರಿಸಿ ಆರಾಧಿಸುವುದು ಡಿಸ್ಟೋಪಿಯಾದ ಮುಖ್ಯ ಗುಣಲಕ್ಷಣಗಳು. ಸೊ ಇಟ್ಸ್ ಎ ಡಿಸ್ಟೋಪಿಯನ್ ನಾವೆಲ್. ಇದು ಈ ಗುಣಲಕ್ಷಣಗಳು 1984 ಹೆಸರಿನ ಕಾದಂಬರಿಯಲ್ಲಿ ಆರ್ವೆಲ್ ಅನಾವರಣಗೊಳಿಸಿದ್ದು ಪಕ್ಕಾ ಸರ್ವಾಧಿಕಾರಿ ಪ್ರಭುತ್ವವನ್ನು. ಕಲ್ಪನೆಯಲ್ಲೂ ಇಮ್ಯಾಜಿನೇಷನ್ ಕೂಡ ಒಂದು ಕ್ರೆಸೆಂಡೋವನ್ನು ಮುಟ್ಟಿದ, ಒಂದು ತೀವ್ರ ತುದಿಯನ್ನು ಮುಟ್ಟಿದ ಆಧುನಿಕ ದಿನಮಾನದ ನಿರಂಕುಶ ಸರ್ಕಾರವನ್ನು ಅವನು ಅದರಲ್ಲಿ ಹೇಳ್ತಾನೆ. ಆಮೇಲೆ ನಿಕಟ ಭವಿಷ್ಯದಲ್ಲಿ, ನಿಯರ್ ಫ್ಯೂಚರಲ್ಲಿ ನಿಜವಾಗಬಹುದಾದ ಸಾಧ್ಯತೆಯನ್ನು ಹೊಂದಿದ ಕತೆ ಇದು ಅಂತ ಆತನೇ ಹೇಳಿದ್ದಾನೆ. ಸದ್ಯದ ಭವಿಷ್ಯದಲ್ಲಿ, ನಿಕಟ ಭವಿಷ್ಯದಲ್ಲಿ ನಿಜವಾಗಬಹುದಾದ ಸಾಧ್ಯತೆ ಇದು ಅಂತ 1948 ಆತ ಹೇಳ್ದ. ಆಮೇಲೆ ಆತ ಹೇಳ್ತಾನೆ, ಪ್ರಭುತ್ವ ಒಂದು ಮನುಷ್ಯ ಬದುಕಿನ ಪ್ರತಿಯೊಂದು ಮಗ್ಗುಲನ್ನು ನಿಯಂತ್ರಿಸುವ ಸರ್ಕಾರವನ್ನು ಆತ ಚಿತ್ರಿಸಿದ್ದಾನೆ. ಇಂತಹ ಸರ್ಕಾರದ ಪ್ರಕಾರ ಅವಿಧೇಯ ಆಲೋಚನೆ ಕೂಡ, ಡಿಸೊಬಿಡಿಯಂಟ್ ಆಗಿರುವಂಥ ಅವಿಧೇಯ ಆಲೋಚನೆ ಕೂಡ ಕಾನೂನು ಬಾಹಿರ ಅಥವಾ ಅಪರಾಧ ಆಗುತ್ತೆ. ಚೀಟಿ ಕೊಡ್ತೀರಾ ಸರ್? ಸಾಕು ಅಂತ ಹೇಳ್ತಾರ ಅಂತ. ಈ ಖಾಸಗೀಕರಣ ಇದೆಯಲ್ಲ, ಈಗ ಮೀಡಿಯಾ ಈ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟದ ಒಂದು ಬೈ ಪ್ರಾಡಕ್ಟ್ ಅಥವಾ ಒಂದು ಕೂಸಾಗಿ ಮೀಡಿಯಾ ಈ ದೇಶದಲ್ಲಿ ಬೆಳೆದಿದ್ದು. ಅತ್ಯಂತ ಇವತ್ತಿಗೂ ಬಹಳ ದೊಡ್ಡ ನಮ್ಮ ಆದರ್ಶದ ಪತ್ರಿಕೋದ್ಯಮಿಗಳು ಅಂದರೆ ಗಾಂಧಿ, ಅಂಬೇಡ್ಕರ್ ಮುಂತಾದವರು. ಇವತ್ತು ಖಾಸಗೀಕರಣ ಆಗಿದೆ, ಕಾರ್ಪೊರೇಟೈಸೇಷನ್ ಆಗಿದೆ ಮೀಡಿಯಾ. ಇವತ್ತು ಮೀಡಿಯಾದ ಕ್ರೈಸಿಸ್ಸು ಈ ಕಾರಣದಿಂದ ಕೂಡ ಬಂದಿದೆ. ಇವತ್ತು ಈ ದೇಶದ 65% ಸ್ಟ್ರೀಮಿಂಗ್ ಏನಿದೆ, ಲೈವ್ ಸ್ಟ್ರೀಮಿಂಗು, ಆ ಸ್ಟ್ರೀಮಿಂಗಿನ ಹಕ್ಕನ್ನು ಇದೇ ನಗರದ ಒಬ್ಬ ಬಹಳ ದೊಡ್ಡ ಉದ್ಯಮಿ ಅವರ ಕೈನಲ್ಲಿದೆ. ದೇಶದ 65% ಡಿಜಿಟಲ್ ಸ್ಟ್ರೀಮಿಂಗ್ ಅವರ ಕೈನಲ್ಲಿದೆ. ಸರ್ವಶಕ್ತ ಕಾರ್ಪೊರೇಟ್ಗಳ ಪ್ರಾಬಲ್ಯ, ಆಡಳಿತ ವರ್ಗ ಮತ್ತು ಕುಲೀನ ಸಮುದಾಯಗಳ ಲೋಲುಪ ಐಷಾರಾಮ, ತಳಾತಳಕ್ಕೆ ತುಳಿಯಲ್ಪಟ್ಟು ದುರ್ಗತಿಗೀಡಾದ ದುಡಿಯುವ ವರ್ಗಗಳು, ಧಾರ್ಮಿಕ ಗುಂಪುಗಳ ದಬ್ಬಾಳಿಕೆ, ಸಾಮಾಜಿಕ ರೂಢಿಗಳಿಗೆ ಅನುಗುಣವಾಗಿ ರೂಪು ತಳೆಯುವ ಅಸಮಾನತೆ, ವಿಜ್ಞಾನದ ಮೂಲಕ ಪ್ರಕೃತಿಯ ನಿಯಂತ್ರಣ ಮತ್ತು ಮಾನವ ಸಹಜ ಪ್ರವೃತ್ತಿಗಳ ನಿರ್ಮೂಲನೆಗೆ ಕೈ ಹಾಕುವ ಸರ್ಕಾರ, ಬುದ್ಧಿಶಕ್ತಿಯನ್ನೇ ಆಧರಿಸಿದ ಸಾಮಾಜಿಕ ಏಣಿಶ್ರೇಣಿಯ ನಿರ್ಮಾಣ, ಬುದ್ಧಿಶಕ್ತಿಯ ಏಣಿಶ್ರೇಣಿಯನ್ನೇ ಆಧರಿಸಿ ಸಾಮಾಜಿಕ ಪರಿಸ್ಥಿತಿ ನಿರ್ಮಾಣ ಮಾಡಿರುವಂಥ ವ್ಯವಸ್ಥೆ. ಇಂತಹ ಏಣಿ ಶ್ರೇಣಿ ಏನಿದೆ, ಇಂತಹ ಏಣಿ ಶ್ರೇಣಿಯ ನಿರ್ಮಾಣಕ್ಕೆ ಪೂರಕವಾಗಿ ಜೈವಿಕ ತಂತ್ರಜ್ಞಾನ ಬಳಕೆ, ಬಯೋಟೆಕ್ನಾಲಜಿನ ಈ ಅಸಮಾನ ವ್ಯವಸ್ಥೆ ಏನಿದೆ ಅದಕ್ಕೆ ಜೈವಿಕ ತಂತ್ರಜ್ಞಾನ ಬಳಕೆ ಇದು ಅದಕ್ಕೂ ಏನು ಸಂಬಂಧ ಅಂತ ನೀವು ಹೇಳ್ಬೋದು. ಇತ್ತೀಚಿನ ವರ್ಷಗಳಲ್ಲಿ ನೀವು ಓದಿರೋಂಥ ನಿಲ್ಲಿಸ್ಬೇಕಾ? ಹಾಂ. ಜೈವಿಕ ತಂತ್ರಜ್ಞಾನ ಏನು ಅಂದರೆ, ಇತ್ತೀಚೆಗೆ ಪತ್ರಿಕೆಗಳಲ್ಲಿ ಬಂತು, ನಿದ್ರಾವಸ್ಥೆಯಲ್ಲಿ ಗರ್ಭಿಣಿಯಾದ ಹೆಣ್ಮಗಳು ನಿದ್ರಾವಸ್ಥೆಯಲ್ಲಿ ಆಕೆಗೆ ಆ ನಿದ್ರಾವಸ್ಥೆ ಮತ್ತು ಜಾಗೃತಾವಸ್ಥೆಯಲ್ಲಿ ಆಕೆಗೆ ಸಂಸ್ಕಾರಗಳನ್ನು ಕೊಟ್ಟರೆ ಆ ಸಂಸ್ಕಾರಗಳನ್ನು ಗರ್ಭದಲ್ಲಿರೋ ಮಗು ಕೂಡ ಪಡೆಯುತ್ತೆ.
ಅಂತ ಅನ್ನೋ ಅಂಶಗಳು, ಅಂಥ ಸಂತಾನನ ಉತ್ಪತ್ತಿ ಮಾಡಬೇಕು ಅಂತ ಹೇಳಿದ್ದ ಕೊಟ್ಟಿದ್ದ ಕರೆಗಳು. 1984ರಲ್ಲಿ ಕಾದಂಬರಿನಲ್ಲಿ ಸರ್ಕಾರಿ ಬೇಹುಗಾರಿಕೆ, ಕಣ್ಗಾವಲು, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ರಾಜಕೀಯ ದಬ್ಬಾಳಿಕೆ, ಸತತ ಭಯದಲ್ಲಿ ಈ 1984ರ ಪಾತ್ರಗಳು ಬದುಕ್ತವೆ. ಯಾವುದರ ಸತತ ಭಯ ಅಂದರೆ ಯುದ್ಧಗಳು, ಸರ್ಕಾರಿ ಬೇಹುಗಾರಿಕೆ, ಕಣ್ಗಾವಲು, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ರಾಜಕೀಯ ದಬ್ಬಾಳಿಕೆ, ಸತತ ಭಯದಲ್ಲಿ ಈ ಪಾತ್ರಗಳು ಬದುಕ್ತವೆ. ಈ ಕೃತಿಯಲ್ಲಿನ ಪ್ರಭುತ್ವವು ಬಹಳ ಸರ್ವಶಕ್ತವಾದ ಪ್ರಭುತ್ವ. ದಮನ ಮತ್ತು ನಿಯಂತ್ರಣದಲ್ಲಿ ಅದರ ಪೋಟಿಗೆ ಸಾಟಿಯೇ ಇಲ್ಲ. ಅಸ್ಮಿತೆಗಳು ಮತ್ತು ಕನಸುಗಳನ್ನು ರೆಪ್ಪೆ ಮಿಟುಕಿಸದೆ ಜಜ್ಜಬಲ್ಲದು. ಭ್ರಷ್ಟತೆ ಮತ್ತು ದಬ್ಬಾಳಿಕೆ ಮನುಷ್ಯರಿಗೆ ಸ್ವಭಾವಜನ್ಯ ಎಂಬುದು ಆರ್ವೆಲ್ ಪ್ರತಿಪಾದನೆ. ಈ ಇನ್ನೊಂದು ವಿಚಾರ, ಇದು ಕೂಡ ಆವಾಗಲೇ ಹೇಳಿದ್ದು. ಆತ ಹೇಳ್ತಾನೆ, ಆಳುವ ಪಕ್ಷ ಹೇಳಿದ್ದೇ ಅಂತಿಮ. ಯಾವುದರಲ್ಲಿ? ಈ ಡಿಸ್ಟೋಪಿಯನ್ ಕಾದಂಬರಿನಲ್ಲಿ ಆಳುವ ಪಕ್ಷ ಹೇಳಿದ್ದೇ ಅಂತಿಮ, ಅದೇ ಫೈನಲ್. 2ಕ್ಕೆ 2 ಸೇರಿಸಿದರೆ 4 ಆಗುತ್ತಲ್ವಾ? 2ಕ್ಕೆ 2 ಸೇರಿಸಿದರೆ 4 ಅಥವಾ 5 ಅಂತ ಅನುಮಾನಿಸುವಂಥ ಅನಿಶ್ಚಯತೆಯ ಹಂತಕ್ಕೆ ಜನರನ್ನು ತಳ್ಳಲಾಗ್ತದೆ. ಕೆಲವು ಸಲ ನಿರ್ದಿಷ್ಟ ತಾತ್ವಿಕ ಅಥವಾ ಸೈದ್ಧಾಂತಿಕ ಪರಿಕಲ್ಪನೆಗಳ ಸಂದರ್ಭದಲ್ಲಿ 2ಕ್ಕೆ 2 ಸೇರಿಸಿದರೆ 5 ಕೂಡ ಆಗಬಹುದು ಅಂತ ಪ್ರಜೆಗಳು ಅದನ್ನು ಒಪ್ಪಬೇಕಾಗ್ತದೆ ಅಂತ ಅವರನ್ನು ನಂಬಿಸಲಾಗ್ತದೆ. 2ಕ್ಕೆ 2 ಸೇರಿಸಿದರೆ 4 ಆಗಬೇಕಲ್ಲ, 5 ಕೂಡ ಆಗ್ಬೋದು ಎಂದು ಪ್ರಜೆಗಳು ಒಪ್ಪಬೇಕಾಗ್ತದೆ. ಕಡೆಗೆ 2ಕ್ಕೆ 2 ಸೇರಿಸಿದರೆ ಆಳುವ ಪಕ್ಷ ಎಷ್ಟು ಹೇಳ್ತದೋ ಅಷ್ಟು, 4 ಅಲ್ಲ 5 ಅಲ್ಲ, ಆಳುವ ಪಕ್ಷ ಎಷ್ಟು ಹೇಳ್ತದೋ ಅಷ್ಟು ಅನ್ನೋ ಪರಿಸ್ಥಿತಿಗೆ ಅವರನ್ನು ಬಗ್ಗಿಸಲಾಗ್ತದೆ. ದೇಶದ ಜನತೆಯನ್ನು ನಿಯಂತ್ರಣದಲ್ಲಿ ಇಡಲು ಅಂತ್ಯವಿಲ್ಲದ ಯುದ್ಧವನ್ನು, ಇತಿಹಾಸವನ್ನು ತಿರುಚುವ ಹಾಗೂ ಆಲೋಚನೆ ಪೊಲೀಸರನ್ನು, ಅಂದರೆ ಥಾಟ್ ಪೊಲೀಸ್ ಅವರನ್ನು ಆ ಸರ್ಕಾರ ಬಳಸ್ತಾ ಇರುತ್ತೆ. ಈ ಬಿಗ್ ಬ್ರದರ್ ಅನ್ನೋ ವರ್ಡ್ ಏನು ಬಂತು, ಅಮೆರಿಕಾದ ವಿರುದ್ಧ ನಾವು ಮಾತಾಡ್ತೀವಿ ಬಿಗ್ ಬ್ರದರ್ ಅಂತ. ಆಮೇಲೆ ಎಲ್ಲೂ ಕೂಡ ಬಲಿಷ್ಠರನ್ನು ಡಿಸ್ಕ್ರೈಬ್ ಮಾಡಬೇಕಾದ್ರೆ, ಬಣ್ಣಿಸಬೇಕಾದ್ರೆ ನಾವು ಬಳಸೋವಂಥ ಬಿಗ್ ಬ್ರದರ್ ಅನ್ನೋ ಪದ ಕೂಡ ಈ ಆರ್ವೆಲ್ ಕಾದಂಬರಿಯಿಂದನೇ ಬಂದಿದ್ದು. ಸರ್ವಾಧಿಕಾರದಲ್ಲಿ ಸಾಹಿತ್ಯ ಸೃಷ್ಟಿ ಅಸಾಧ್ಯ. ಸಾಹಿತ್ಯ ಅಂದರೆ ಗದ್ಯ ಬರಹ, ಕಲ್ಪನೆಯ ಕಟ್ಟುಕತೆಯಿಂದ ಹಿಡಿದು ರಾಜಕೀಯ ಪತ್ರಿಕಾವೃತ್ತಿಯ ತನಕ ಅಂತ ಆರ್ವೆಲ್ ಹೇಳಿದ್ದ. ಸರ್ವಾಧಿಕಾರದಲ್ಲಿ ಸಾಹಿತ್ಯ ಸೃಷ್ಟಿ ಅಸಾಧ್ಯ. ಮತ್ತು ಆರ್ವೆಲ್ ಹೇಳಿದ್ದು ರಾಜಕೀಯ ರಹಿತ ಸಾಹಿತ್ಯ ಅನ್ನೋದು ಇಲ್ಲವೇ ಇಲ್ಲ ಅಂತ ಆತ ಹೇಳಿದ್ದ. ಆಮೇಲೆ ಸರ್ವಾಧಿಕಾರಿ ಸಮಾಜಗಳ 2 ಚೆಹರೆಗಳನ್ನು ಆತ ಗುರುತಿಸಿದ್ದ. ಸರ್ವಾಧಿಕಾರಿ ಸಮಾಜದ 2 ಚೆಹರೆಗಳು ಅಥವಾ ಮುಖಗಳನ್ನು ಆತ ಐಡೆಂಟಿಫೈ ಮಾಡಿದ್ದ. ಒಂದು ಸುಳ್ಳು ಹೇಳುವುದು, ಸರ್ವಾಧಿಕಾರಿ ಸುಳ್ಳು ಹೇಳುವುದು. ಮತ್ತೊಂದು ಸ್ಕಿಜೋಫ್ರೀನಿಯಾ ಅಂದರೆ ಛಿದ್ರ ಮನಸ್ಕತೆ ಅಥವಾ ನಿರಂತರ ಭ್ರಾಂತಿಗಳಿಂದ ಕೂಡಿದ ಮಾನಸಿಕ ವ್ಯಾಧಿ. ಇವೆರಡೂ ಕೂಡ, ಸುಳ್ಳು ಹೇಳೋದು ಮತ್ತು ಸ್ಕಿಜೋಫ್ರೀನಿಯಾ, ಇವೆರಡೂ ಕೂಡ ಸರ್ವಾಧಿಕಾರಿ ಆಡಳಿತ 2 ಚೆಹರೆಗಳು ಅಂತ ಆತ ಹೇಳಿದ್ದ. ಸೊ ಸಂಘಟಿತವಾಗಿ ಸುಳ್ಳು ಹೇಳುವುದು ಸರ್ವಾಧಿಕಾರಿ ಪ್ರಭುತ್ವದ ಅವಿಭಾಜ್ಯ ಅಂಗ. ಭಾಳ ಆರ್ಗನೈಸ್ಡ್ ಆಗಿ ಸುಳ್ಳು ಹೇಳೋದು. ಯಾತನಾ ಶಿಬಿರಗಳು ಮತ್ತು ಗುಪ್ತ ಪೊಲೀಸ್ ದಳಗಳು ಇಲ್ಲದೆಯೂ ಕೂಡ ಇದಕ್ಕೆ ಹಿಟ್ಲರ್ ಕಾಲದ ಯಾತನಾ ಶಿಬಿರಗಳು ಮತ್ತು ಗುಪ್ತ ಪೊಲೀಸ್ ದಳಗಳು ಅವು ಬೇಕಾಗಿಲ್ಲ ಸಂಘಟಿತವಾಗಿ ಸುಳ್ಳು ಹೇಳೋಕ್ಕೆ. ವರ್ತಮಾನಕ್ಕೆ ಸ್ಥಾನ ಕಲ್ಪಿಸಲು ಗತವನ್ನು ನಿರಂತರವಾಗಿ ತಿದ್ದಿ ಬರೆಯುವುದು ಈ ಸುಳ್ಳು ಹೇಳುವಿಕೆಯಲ್ಲಿ ಸೇರಿದೆ. ವರ್ತಮಾನಕ್ಕೆ ಸ್ಥಾನ ಕಲ್ಪಿಸಲು ಗತವನ್ನು ನಿರಂತರವಾಗಿ ತಿದ್ದಿ ಬರೆಯುವುದು ಈ ಸುಳ್ಳು ಹೇಳಿಕೆಯಲ್ಲಿ ಸೇರಿದೆ. ಇಂತಹದ್ದು ಎಲ್ಲೆಡೆಯೂ ನಡೆಯುತ್ತದೆ. ಓಕೆ, ಥ್ಯಾಂಕ್ಸ್.